ಸ್ವಾಮಿಗೆ ನೆನೆದು ಹಾಡುವಿನ ಸ್ವಾಮಿಗೆ ನೆನೆದು ಹಾಡುವಿನ ದೇವನ ನೆನೆದರೆ ಇಲ್ಲ ಭಯ ಸ್ವಾಮಿಗೆ ನೆನೆದು ಹಾಡುವಿನ ರಾಯರೇ ರಾಯ ಮಹಾರಾಯ ರಾಯರೇ ರಾಯ ಮಹಾರಾಯ ಆಡಿದ ನೋಡಿರಿ ಅದ್ಭುತ ಲೀಲೆಯ ಆಡಿದ ನೋಡಿರಿ ಅದ್ಭುತ ಲೀಲೆಯ ಸ್ವಾಮಿಗೆ ನೆನೆದು ಹಾಡುವಿನ ದೇವನ ನೆನೆದರೆ ಇಲ್ಲ ಭಯ ಸ್ವಾಮಿಗೆ ನೆನೆದು ಹಾಡುವಿನ ನವರಸ ನಾಟಕ ಸೂತ್ರಧಾರಿ ನಾನಾ ವೇಷದ ಪಾತ್ರಧಾರಿ ನವರಸ ನಾಟಕ ಸೂತ್ರಧಾರಿ ನಾನಾ ವೇಷದ ಪಾತ್ರಧಾರಿ ನಾಯಕನೇ ಶ್ರೀಹರಿ ನಾಯಕನೇ ಶ್ರೀಹರಿ ಲಕ್ಷ್ಮಿಯ ಹೃದಯವಿ ಮನೋವಿಹಾರಿ ಲಕ್ಷ್ಮಿಯ ಹೃದಯದ ಮನೋವಿಹಾರಿ ಸ್ವಾಮಿಗೆ ನೆನೆದು ಹಾಡುವಿನ ದೇವನ ನೆನೆದರೆ ಇಲ್ಲ ಭಯ ಸ್ವಾಮಿಗೆ ನೆನೆದು ಹಾಡುವಿನ ಬಾರೆ ಬಾಸುರಾಂಗಿ ರಮಣಿ ಪ್ರಣಯ ಪ್ರೇಮದ ರಗಿಣಿ ಲಕ್ಷ್ಮಿ ಬಾರೆ ಬಾಸುರಾಂಗಿ ರಮಣಿ ಪ್ರಣಯ ಪ್ರೇಮದ ರಗಿಣಿ ನಲಿದು ನಲಿಸುವ ಸೋಮಾಗಿ ನಾಮಣಿ ನಲಿದು ನಲಿಸುವ ಸೋಮಾಗಿ ನಾಮಣಿ ಕಮಲದಳ ಕಾರುಣ್ಯ ರೂಪಿಣಿ ಲಕ್ಷ್ಮಿ ಕಮಲದಳ ಕಾರುಣ್ಯ ರೂಪಿಣಿ ಬಾರೆ ಬಾಸುರಾಗಿ ರಮ
ಚಾರು ಸಂಗಾರ ಹರಿ ಮಂದನಿಲ ನಂದ ಕಿಶೋರೆ ಚಾರು ಸಂಗಾರ ಹರಿ ಮಂದನಿಲ ನಗಿಸೋರೆ ಸಕಲ ನಾಟ್ಯದ ರಾಮಯೋರೆ ಸಕಲ ನಾಟ್ಯದ ರಾಮಯೋರೆ ಎನ್ನ ಬಾಳಿನ ಪಾದದಲ್ಲಿಸಿರೆ ಎನ್ನ ಬಾಳಿನ ಪಾದದಲ್ಲಿಸಿರೆ ಬಾರ ಬಾಸುರಾಯಿ ರಮಣಿ ಪ್ರಣಯ ಪ್ರೇಮ ಮರಗಿಣಿ ನಲಿದು ನಲಿಸುವ ಸೊಬಗಿನ ಮಣಿ ನಲಿದು ನಲಿಸುವ ಸೊಬಗಿನ ಮಣಿ ಕಮಲದಳ ಕಾರುಣ್ಯ ರೂಪಿಣಿ ಕಮಲದಳ ಕಾರುಣ್ಯ ರೂಪಿಣಿ ಬಾಲ ಬಾಸುರಾಯಿ ರಮಣಿ ಪ್ರಣಯ ಪ್ರೇಮದ ಲಕ್ಷ್ಮಿ ಅನುದಿನವೂ ಅನವರತವು ನನ್ನ ಸೇವೆಯಲ್ಲೇ ನಿರುತಳಾಗಿರುವ ನಿನ್ನನ್ನು ಪಡೆದ ನಾನಲ್ಲವೇ ಪರಮಧನ್ಯನು. ಆಹಾ ಸ್ವಾಮಿ, ಸರ್ವಲೋಕವನ್ನು ಪರಿಪಾಲನೆ ಮಾಡುವ ನೀವು ಈ ಪಾಲನೆಯ ಪರೀಕ್ಷೆಯಲ್ಲಿ ಈ ಮನೋವಿಧೇಯಕ್ಕೆ ಸ್ವಾಮಿ. ದೇವಿ, ಮನೋಯತೆ ಎಂಬ ಪ್ರಶ್ನೆಯಿಲ್ಲ ಪ್ರಾಣೇಶ್ವರಿ. ಜಗತ್ತಿನ ಜೀವರಾಶಿಗಳಲ್ಲಿ ಪಾಪ ಪುಣ್ಯದ ಆಧಾರದ ಮೇಲೆ ಫಲಾಫಲಗಳನ್ನು ದಯಪಾಲಿಸುವೆನು. ಪಾಪ ಪುಣ್ಯವನ್ನು ಮಾಡಿಸುವರು ತಾವೇ ತಾನೆ ಅಂದ ಮೇಲೆ ಈ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನೀವೇ ಅಲ್ಲವೇ ತಾನೆ. ದೇವಿ, ಸಕಲ ಕಾರ್ಯಕ್ಕೂ ನಾನೇ ಕರ್ತನಾದನು. ಎಲ್ಲವನ್ನು ಮೀರಿದ ಚೈತನ್ಯ ಮೂರ್ತಿಯ ಆದೇಶದಂತೆ ಸಕಲವೂ ನಡೆದು ಇದು ದೇವರಾಜ್ಯ. ಇದರಲ್ಲಿ ಪಾಪ ಪುಣ್ಯದ ಭೇದವಿಲ್ಲ ಪ್ರಾಣೇಶ್ವರಿ. ಪ್ರಿಯ, ಆದಿಶಕ್ತಿ ಸ್ವರೂಪವೇ ನಾನಂದ ಮೇಲೆ ಈ ಭೇದ ಭಾವಗಳ ಮಾತಾದರೂ ಏಕೆ? ಉತ್ತಮನಾಗಲಿ ಪಾಪಿಯಾಗಲಿ ಎಲ್ಲರನ್ನೂ ಕಾಪಾಡುವುದು ನನ್ನ ಕರ್ತವ್ಯವಲ್ಲವೇ ದೇವ? ದೇವಿ, ಭುವನ ಶಕ್ತಿಯ ಮುಂದೆ ಎಲ್ಲಾ ಶಕ್ತಿಯು ಶರಣಾಗಲೇಬೇಕು ಅಂದ ಮೇಲೆ ನೀನು ನಾನು ಎಂಬ ಭೇದವೇಕೆ ಭಾಗ್ಯಲಕ್ಷ್ಮಿ? ಆಹಾ, ಓಹೋ, ಈಗ ನನಗೆ ಅರ್ಥವಾಯಿತು. ಈ ನನ್ನ ಸಿರಿ ಸಂಪತ್ತು ವೈಭೋಗಗಳನ್ನೇ ನೋಡಿ ನನ್ನನ್ನು ನಿಮ್ಮ ಹೃದಯದಲ್ಲಿ ಅಡಗಿಸಿಕೊಂಡಿರುವುದು ಅಲ್ಲವೇ ದೇವ? ಸರ್ವಾಂತರ್ಯಾಮಿಯಾದ ನಾನು ಎಲ್ಲವನ್ನು ಯಾವುದನ್ನು ಪರಿಗಣಿಸಲಿಲ್ಲ ದೇವಿ. ಹಾಗಾದರೆ ನನ್ನನ್ನು ನಿಮ್ಮ ಹೃದಯ ಮಂದಿರದಿಂದ ಹೊರಗೆ ಬಿಡಿ. ನನ್ನ ಸಾತ್ವಿಕ ಗುಣವನ್ನು ಸಾರ್ಥಕಪಡಿಸಿಕೊಂಡು ಪುನಃ ನಿಮ್ಮ ಹೃದಯ ಕಮಲವನ್ನೇ ಸೇರುವೆನು ದೇವ. ದೇವಿ, ನಿನ್ನಲ್ಲಿಯೇ ಇಂಥ ಬಯಕೆ ಉಂಟಾದ ಮೇಲೆ ನಾನೇಕೆ ಅಡ್ಡಿ ಬರಲಿ? ಇದು ನನ್ನ ಹೃದಯ ಮಂದಿರದಿಂದ ನಿನ್ನನ್ನು ಬಿಡುವೆನು. ಪ್ರಣಯ ಕಲಾ ಮೋಹಿನಿ ವಾಮಿನಿ ಮಂಜುಳ ವಾಸಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ
ಕಾಮಿನಿ ಕನಕಾನಂದ ನೀನೆ ಮೋಹಿನಿ. ಎನ್ನ ಪ್ರಾಣ ಕಾಮಿನಿ ಮನಕಾನಂದ ನೀನೆ ಮೋಹಿನಿ. ಶೃಂಗಾರ ಸಾರೆ ಸುರಸೌಖ್ಯಧಾರೆ, ಶೃಂಗಾರ ಸಾರೆ ಸುರಸೌಖ್ಯಧಾರೆ ಪಾರೆ, ಶೃಂಗಾರ ಸಾರೆ ಸುರಸೌಖ್ಯಧಾರೆ ಪಾರೆ. ನೀರೇ ಸರಸಕಲಾ ಚತುರೆ ಪ್ರಣಯ ಕಲಾ ಮೋಹಿನಿ. ಪಾಮಿನಿ ಮಂಜುಳ ಪಾಸಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ. ದೇವಿ, ಮೊದಲು ನಿನ್ನ ಮಾತಿನಂತೆ ನಿನ್ನ ಕರ್ತವ್ಯವನ್ನು ಮುಗಿಸಿಕೊಂಡು ಅನಂತರವೇ ಬಾ. ಆಗ ನನ್ನ ಹೃದಯ ಮಂದಿರ ನಿನಗೆ ಮತ್ತೆ ಸ್ಥಾನ. ಹಾಗೆ ಆಗಲಿ ಸ್ವಾಮಿ, ಬಹಳ ಸಂತೋಷವಾಯಿತು. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದವಿರುವ ಗೋವಿಂದ ನಿನ್ನಿಂದ ಆನಂದವಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಹರಿನಾಮ ಹರಿ ಧ್ಯಾನ ಹರಿ ಸೇವೆಯಿಂದ ಕಾದನ್ಯನಾದೆ ಮನುಮಾನ್ಯನಾದೆ. ಹರಿನಾಮ ಹರಿ ಧ್ಯಾನ ಹರಿ ಸೇವೆಯಿಂದ ಕಾದನ್ಯನಾದೆ ಮನುಮಾನ್ಯನಾದೆ. ದೇವಾದಿ ದೇವನ ನಯನ, ದೇವಾದಿ ದೇವನ ನಯನ, ಭೂಲೋಕ ಪೂಜಿಸುವ ಸಿರಿದೇವಿಯಾದ, ಭೂಲೋಕ ಪೂಜಿಸುವ ಸಿರಿದೇವಿಯಾದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಪಾಲ್ಗಡಲ ಕಡೆವಾಗ ತಂದೆ ಪಾಲ್ಗಡಲ ಕಡವಾಗನೇ ಜನಿಸಿದಂತೆ ನಾನಿನ್ನ ಕಂಡು ಬಲು ಮೋಹಗೊಂಡು. ಪಾಲ್ಗಡಲ ಕಡವಾಗನೇ ಜನಿಸಿದಂತೆ ನಿನ್ನನ್ನು ಕಂಡು ಬಲು ಮೋಹಗೊಂಡು. ಪ್ರೇಮಾನುರಾಗದೆ ಕೈಡಿವೆ
ಆಗ ನಾನೇ ಭಾಗ್ಯವಂತ, ಆಹಾ, ನಾನೇ ಪುಣ್ಯವಂತ. ಕ್ಷಣಕಾಲ ದೂರಾಗಿರಲಾರೆಗೆಂದು ನಿಮ್ಮನ್ನೆ ಮರೆತು ನನ್ನಲ್ಲಿ ಮೆರೆತು. ಕ್ಷಣಕಾಲ ದೂರಾಗಿರಲಾರೆಗೆಂದು ನನ್ನನ್ನೆ ಮರೆತು ನಿಮ್ಮನ್ನೆ ಮೆರೆತು. ಮನೆ ಮಾಡಿರು ಮನೆ ಮಾಡಿರು ಶ್ರೀಪತಿಯ ಅನುಗಾಲಾನಂದ ತಂದ ಸ್ವಾಮಿ. ಶ್ರೀಪತಿಯ ಅನುಗಾಲಾನಂದ ತಂದ ನಾನೇ ಭಾಗ್ಯವತೆ ಇಂದು ನಾನೇ ಪುಣ್ಯವತೆ. ಗೋವಿಂದನಿಂದ ಆನಂದ ಹೊಂದಿರುವ ಗೋವಿಂದನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತೆ ಎಂದು ನಾನೇ ಪುಣ್ಯವತೆ. ದೇವಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಆಹಾ, ಹಾಗೆ ಆಗ್ಲಿ ಸ್ವಾಮಿ. ಸಿರಿ ತುಂಬಿದ ಹರಿಹೊರೆ ವೈಕುಂಠವಾಸನ ಉದಯ ಸಿಂಹಾಸನವನ್ನು ಅಲಂಕರಿಸಿದ ಸಿರಿದೇವಿಗೆ ಈ ಸೂರ್ಯಪುತ್ರನ ಅನಂತ ಪ್ರಣಾಮಗಳು. ಓಹೋ, ಬರಬೇಕು. ಛಾಯಾಸುತ ತ್ರಿಮೂರ್ತಿಗಳನ್ನೇ ತಟಸ್ಥಗೊಳಿಸಿದ ಮಹಾನುಭಾವ. ಬಾಮಗು, ಈ ಅಷ್ಟೈಶ್ವರ್ಯವುಳ್ಳ ಸಿಂಹಾಸನವನ್ನು ಅಲಂಕರಿಸು. ಅಷ್ಟೈಶ್ವರ್ಯದ ಪೀಠ ನನಗೆ ತಾಯಿ. ಈ ಛಾಯಾತ್ಮಜನು ಅದಾವುದನ್ನು ಇಷ್ಟಪಡುವುದಿಲ್ಲವೆಂದು ನಿನಗೆ ತಿಳಿಯದೆ. ಅದರಲ್ಲಿ ನಾನು ನಿನ್ನಲ್ಲಿಗೆ ಒಂದು ವಿಷಯವನ್ನು ಚರ್ಚಿಸಲು ಬಂದಿರುವೆನು. ಏನು ವಿಷಯವನ್ನು ಕೇಳಲು ಬಂದಿರುವೆಯಾ? ಹೌದು ತಾಯಿ. ಅದೇನು ಕೇಳು. ನಾನು ಸಿರಿದೇವಿ. ನಿನಗೇನು ಬೇಕು? ಸಿರಿ ಬೇಕೆ? ಸಂಪತ್ತು ಬೇಕೆ? ವೈಭೋಗ ಬೇಕೆ? ಅಥವಾ ಪದವಿ ಬೇಕೆ? ಕೊಡಲು ನಾನು ಸಿದ್ಧಳಾಗಿರುವೆನು. ಅದಾವುದರ ಅವಶ್ಯಕತೆ ನನಗಿಲ್ಲ ತಾಯಿ. ಮೊದಲು ನಿನ್ನಿಂದ ಭಕ್ತಿಗೆ ಭಂಗ ಬಂದಿರುವುದು, ಅದು ನಿವಾರಣೆಯಾದರೆ ಸಾಕು. ಏನು? ನನ್ನಿಂದ ನಿನ್ನ ಭಕ್ತಿಗೆ ಭಂಗ ಬಂದಿರುವುದೇ? ಹೌದು. ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ ರವಿಸುತ್ತ? ಇದರಲ್ಲಿ ಪರಿಹಾಸ್ಯವೇನು ಬಂತು ತಾಯಿ? ನೀನು ಹಿಂದು ಮುಂದರಿಯದೆ ಆ ಭೂಲೋಕದ ಮಾನವರಿಗೆ ನಿನ್ನ ಕೃಪಾ ಕಟಾಕ್ಷವನ್ನು ದಯಪಾಲಿಸಿರುವೆಯಂತೆ. ಅದರಿಂದ ಮದಗರ್ವಿತರಾದ ಮಾನವರು ದುರಾಂಕಾರದಿಂದ ಮೆರೆಯುತ್ತಿರುವರು. ಇದು ನಿನಗೆ ತಿಳಿಯದೆ ಅದಕ್ಕೆ ಈಗ ನಾನೇನು ಮಾಡಬೇಕು? ಮಾಡುವುದಿಷ್ಟು ತಾಯಿ. ನೀನು ಆ ಮಾನವರಿಗೆ ಕೊಟ್ಟಿರುವ ವರವನ್ನು ಹಿಂತೆಗೆದುಕೊಳ್ಳಬೇಕಂತೆ. ರವಿಸುತ್ತ, ಕೊಟ್ಟ ವರವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಪಾಮರರ ಯೋಗ್ಯತೆಗೆ ಸರಿ ಹೋಗುವುದೇ ವಿನಃ ನಮ್ಮಂತಹ ದೇವತೆಗಳ ಯೋಗ್ಯತೆಗಳಲ್ಲ. ಪಾಪ, ಆ ಬಣಮಾನವರ ಮೇಲೆ ನಿನಗೇಕೆ ಇಷ್ಟೊಂದು ಕೋಪ? ನೀನೇನೇ ಹೇಳಿದರೂ ಕೊಟ್ಟ ವರವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಹೇಳುತ್ತಿರುವುದೇ ಯಾರೆಂದು ಅರ್ಥವಿದೆ ತಾನೇ? ಅರ್ಥ ಮಾಡಿಕೊಳ್ಳಲಾರದಷ್ಟು ಮತಿಹೀನಳೇ ಮಹಾಲಕ್ಷ್ಮಿ. ನಾನಾರು? ಲೋಕಮಾತೆ. ಲೋಕಮಾತೆ? ಏನು ಲೋಕಮಾತೆ ಆದರೆ ನಾನು ಲೋಕಲಕ್ಷಕರನ್ನೇ ತಲ್ಲಣಗೊಳಿಸಿರುವೆನು, ಅದು ನಿನಗೆ ಗೊತ್ತೇ? ಲೋಕಾಧಿಪತಿಗಳನ್ನು ತಲ್ಲಣಗೊಳಿಸಿದ ಮಾತ್ರಕ್ಕೆ ನೀನು ಲೋಕಾಧಿಪತಿಯಾಗಲು ಸಾಧ್ಯವೇ? ಸಾಕು, ನಿಲ್ಲಿಸೋ ಈ ನಿನ್ನ ಸೊಕ್ಕಿನ ನುಡಿಗಳನ್ನು. ಮಿತಿ ಮೀರುತ್ತಿವೆ ನಿನ್ನ ದರ್ಪದ ನುಡಿಗಳು. ನೀನು ಈ ಕಾರ್ಯಕ್ಕೆ ಒಪ್ಪದಿದ್ದರೆ ನಾನು ಕ್ರೂರನಾಗಿ ನಿನ್ನೆದುರಿಗೆ ನಿಲ್ಲಬೇಕಾಗುವುದು. ಎಚ್ಚರ. ಈ ಮಹಾಲಕ್ಷ್ಮಿಗೆ ಎಚ್ಚರವನ್ನು ಕೊಡುತ್ತಿರುವೆಯಾ?
ನನಗೆ ಎಚ್ಚರವನ್ನು ಕೊಡಲು ನೀನಾವನು? ನೀನು ಮುಂಗೋಪಿ. ಮಾನವರನ್ನು ಕಾಡಿಸುವುದನ್ನು ಬಿಟ್ಟರೆ ನಿನಗೇನು ತಿಳಿದಿದೆ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಮಹಾಲಕ್ಷ್ಮಿ, ನೀನು ನನ್ನನ್ನು ಈ ರೀತಿ ನಿಂದಿಸುತ್ತಿರುವೆಯಾ? ಇದುವರೆಗೂ ಮಾತೃ ಸ್ವರೂಪಳೆಂದು ಸುಮ್ಮನಿದ್ದೆ, ಇನ್ನು ನನ್ನಿಂದ ಸಹಿಸಲಾಗದು. ನೀನು ಮೊದಲೇ ಚಂಚಲೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸಂಚರಿಸುವುದೇ ನಿನ್ನ ಮೂಢ ಬುದ್ಧಿ. ನಿನಗೆ ನಿಲ್ಲಲು ನೆಲೆಯಿಲ್ಲ, ಕೂರಲು ಸ್ಥಳವಿಲ್ಲ. ಒಬ್ಬರನ್ನು ಭಿಕ್ಷೆ ಬೇಡಿಸುವೆ, ಮತ್ತೊಬ್ಬರನ್ನು ಸುಖ ತಲ್ಪದಲ್ಲಿ ತೇಲಿಸುವೆ. ನಿನಗೆ ಭಾವವಿಲ್ಲ, ಭಂಗಿ ಇಲ್ಲ. ಬಿಡು. ಅಂದ ಮೇಲೆ ನೀನೆಷ್ಟರ ಮಟ್ಟಿಗೆ ದೊಡ್ಡವಳು? ಶ್ರೀಮನ್ನಾರಾಯಣ ಧರ್ಮಪತ್ನಿಯಾದ ನನಗೆ ಸವಾಲಾಗಿ ಬಂದಿರುವೆಯಾ? ನಿನ್ನ ಸೊಕ್ಕು ಎಷ್ಟರ ಮಟ್ಟಗಿರಬಹುದೆಂದು ನಾನು ನೋಡಿಯೇ ಬಿಡುತ್ತೇನೆ. ಮಹಾಲಕ್ಷ್ಮಿ, ಇಲ್ಲವಾದರೆ ಪರಿಣಾಮ ನೆಟ್ಟಗಾದೀತು. ನಾನಿಲ್ಲದಿದ್ದರೆ ಭಕ್ತಿಗೆ ನೆಲೆ ಇಲ್ಲ, ಇದು ನಿನಗೆ ಗೊತ್ತೇ? ಈ ಮಹಾಲಕ್ಷ್ಮಿ ಇಲ್ಲದಿದ್ದರೆ ಶಕ್ತಿಗೆ ನೆಲೆ ಇಲ್ಲ. ನಿನ್ನ ಪೌರುಷವು ಅದೆಷ್ಟರ ಮಟ್ಟಿಗಿರುವುದು ನಾನು ನೋಡಿಯೇ ಬಿಡುತ್ತೇನೆ. ಪೌರುಷ ಅಡಗಿಸಿ ನಾನು ಧರೆಯಲು ಖ್ಯಾತಿಯ ಪಡೆಯುವೆನು. ನಿನ್ನಯ ಪೌರುಷ ಅಡಗಿಸಿ ನಾನು ಧರೆಯಲು ಖ್ಯಾತಿಯ ಪಡೆಯುವೆನು. ತೋರಿಸು ನಿನ್ನಯ ಬಲವನು ಈಗ. ಶನಿದೇವ, ತೋರಿಸು ನಿನ್ನಯ ಬಲವನು ಈಗ. ದತ್ತದರಿದ್ರನೆ ಧರೆಯೊಳಗೆ, ದತ್ತದರಿದ್ರನೆ ಧರೆಯೊಳಗೆ, ದತ್ತದರಿದ್ರನೆ ಧರೆಯೊಳಗೆ. ಅಡಗಿಸದಿರು ಬೆನೆ ಜಗದೊಳಗೆ, ಅಡಗಿಸದಿರು ಬೆನೆ ಜಗದೊಳಗೆ. ಜಗದೊಳು ಎಣ್ಣೆಯ ಶಕ್ತಿಯ ತೊಳೆಯಲು ಸಮರುಂಟೆ ಈ ಜಗದೊಳಗೆ, ಸಮರುಂಟೆ ಈ ಜಗದೊಳಗೆ, ಸಮರುಂಟೆ ಈ ಜಗದೊಳಗೆ. ಮಹಾಲಕ್ಷ್ಮಿಯೇ ಎಣ್ಣೆಯ ಜಗದೊಳು ಅಡಗಿಸದಿರು ಬೆನೆ ಜಗದೊಳಗೆ. ಮಹಾಲಕ್ಷ್ಮಿಯೇ ಎಣ್ಣೆಯ ಜಗದೊಳು ಅಡಗಿಸದಿರು ಬೆನೆ ಜಗದೊಳಗೆ. ವಿಧಿಯಜ್ಞೋ 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 ವಿಧಿಯಜ್ಞೋ. ತೋರದ ಬಿಡಬಿಡ ಜಗದೊಳಗೆ, ತೋರದ ಬಿಡಬಿಡ ಜಗದೊಳಗೆ, ತೋರದ ಬಿಡಬಿಡ ಜಗದೊಳಗೆ. ಮಹಾಲಕ್ಷ್ಮಿ, ನನ್ನ ದೃಷ್ಟಿ ಮಾತ್ರದಿಂದ ಸುರಗರುಡರ ಕುಶರೋದಿಯಾಗಿ ಈ ಬ್ರಹ್ಮಾಂಡವೇ ಗಡ ಗಡ ಗಡಕ್ಕೆ ಹೋಗುವುದು. ಈಗಿರುವಲ್ಲಿ ಈ ಬ್ರಹ್ಮಾಂಡಕ್ಕೆಲ್ಲ ಅದೆಂದಿಗೂ ಸಾಧ್ಯವಿಲ್ಲ. ಶ್ರೀಹರಿಯ ವಕ್ಷಸ್ಥಳದಲ್ಲಿ ವಾಸ ಮಾಡಿರುವ ಈ ಮಹಾಲಕ್ಷ್ಮಿ ಅಲ್ಲವೇ ದೊಡ್ಡವಳು? ಅದೆಂದಿಗೂ ಸಾಧ್ಯವಿಲ್ಲ. ಈ ಜಗತ್ತಿಗೆಲ್ಲ ದೊಡ್ಡವಳು. ಅದೆಂದಿಗೂ ಸಾಧ್ಯವಿಲ್ಲ. ನಾನಿಲ್ಲದೆ ಈ ಲೋಕದಲ್ಲಿ ಯಾವ ಶುಭ ಕಾರ್ಯವೂ ನಡೆಯುವುದಿಲ್ಲ. ಹಾಗಾಗಿ ಈ ಜಗತ್ತಿಗೆಲ್ಲ ನಾನೇ ದೊಡ್ಡವಳು. ಹಾಗಾದರೆ ಮೌನದಲ್ಲಿ ಮಗ್ನನಾಗಿ ನಿದ್ರಿಸುತ್ತಿರುವ ನಿನ್ನ ಪತಿಯನ್ನು ಎಚ್ಚರಿಸು. ಆತನೇ ತೀರ್ಮಾನಿಸಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಹಾಗೆ ಆಗಲಿ. ಸ್ವಾಮಿ ಪ್ರಾಣೇಶ್ವರ, ಇದೇನಿದು? ವಾದ ವಿವಾದಗಳು ನಡೆಯುತ್ತಿದ್ದರು ನೀವು ಗಾಢ ನಿದ್ರೆಯಲ್ಲಿರುವಿರಲ್ಲ. ಹೇಳಿ ಪ್ರಭು, ಹೇಳಿ. ಏಕೆ, ಏನಾಯಿತು? ಓ ಸೂರ್ಯಪುತ್ರ, ಇಷ್ಟೊಂದು ಆವೇಶವೇ? ಶ್ರೀಹರಿ, ನಾನು ನಿನ್ನ ಆಜ್ಞಾಪಾಲಕನೇ, ಆದರೂ ನಿನ್ನಲ್ಲಿ ನನ್ನದೊಂದು ಭಿನ್ನಹ. ವಿಚಾರವೇನು ಸೂರ್ಯಪುತ್ರ? ದೇವ, ಈ ಜಗತ್ತಿನಲ್ಲಿ ಅಹಂಕಾರವು ಆರ್ಭಟಿಸಿ ನಿಂತಿರುವುದು. ಅದನ್ನು ಮಾತೆಗೆ ಎಷ್ಟೇ ವಿಧವಾಗಿ ಹೇಳಿದರೂ ಮಾತೆಯು ನನಗೆ ಸವಾಲಾಗಿ ನಿಂತಿರುವುದು. ಇದು ನ್ಯಾಯವೇ ನಾರಾಯಣ? ದೇವಿ, ನಿನಗೆ ತಿಳಿಯದೇನಿದೆ? ಸೂರ್ಯಪುತ್ರನಿಗೆ ಅರಿವಾಗದಂತೆ ಆತನ ಅದ್ಭುತ ಶಕ್ತಿಗಳು ಅಡಕವಾಗಿರುವುದು. ನೀವಿಬ್ಬರು ಶಾಂತರಾಗಿರಿ. ನಿಮ್ಮ ವಾದವನ್ನು ಇಲ್ಲೇ ಬಿಟ್ಟು. ಸ್ವಾಮಿ, ಇದು ವಾದವಲ್ಲ, ನೀವೇ ಹೇಳಿ. ಅಷ್ಟೈಶ್ವರ್ಯಕ್ಕೆ ಅಧಿದೇವತೆಯಾದ ಈ ಮಹಾಲಕ್ಷ್ಮಿ ಹೆಚ್ಚು, ಕ್ರೂರ ದೃಷ್ಟಿಯಿಂದ ಕಷ್ಟ ಕೊಡುವ ಈ ಶನಿ ಹೆಚ್ಚು? ತೀರ್ಮಾನ ಮಾಡಿ ಪ್ರಭು. ನಿಮ್ಮೀರ್ವರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ವಿಂಗಡಿಸಲಾರದು. ನೀವಿಬ್ಬರು ಸಮಾನರೇ. ಮಹಾವಿಷ್ಣು, ಈ ಪುರಾಣದ ಮಾತುಗಳು ನಮಗೆ ಬೇಡ. ಮಹಾಲಕ್ಷ್ಮಿ, ಎಷ್ಟೇ ಆಗಲಿ ನಿನ್ನ ಸತಿ, ಎಲ್ಲಿ ತೋನೆ ಬಿಟ್ಟು ಕೊಡುವೆ ನಿನ್ನ ಸತಿಯನ್ನು.
ನಮ್ಮ ನ್ಯಾಯ ತೀರ್ಮಾನ ನಿನ್ನಿಂದ ಸಾಧ್ಯವಿಲ್ಲ. ನಾವು ಬ್ರಹ್ಮಲೋಕಕ್ಕೆ ಹೋಗುತ್ತೇವೆ. ಬ್ರಹ್ಮಲೋಕಕ್ಕೇನು, ಬ್ರಹ್ಮಾಂಡಕ್ಕೆ ಹೋಗೋಣ ನಡೆ. ಅಲ್ಲಿಯೇ ತೀರ್ಮಾನವಾಗಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಜೈ ಪರಮೇಶ್ವರ. ವಿಧಿ ನಿಧಿಯರ ವಾದವು ಇಷ್ಟೊಂದು ಪ್ರಬಲವಾಗಬೇಕಾದರೆ ಮುಂದಿನ ಮನುಕುಲದ ಉದ್ಧಾರಕ್ಕೆ ನಾಂದಿಯಾಗುವುದು. ಮುಂದೇನಾಗುವುದೋ ಕಾದು ನೋಡೋಣ. ಮಂತ್ರಿ ಶೇಖರ, ಸೈನ್ಯಾಧ್ಯಕ್ಷರೇ, ಆ ಪ್ರಭು, ರಾಜ್ಯಭಾರ ವರಮಂತ್ರಿ ಶೇಖರ, ರಾಜ್ಯಭಾರ ರಚನೆಯಂತೆ ಕಾಲ ಕಾಲಕ್ಕೆ ಮಳೆಗಳಾಗುದೆ, ಬೆಳೆದ ಬೆಳೆಗಳೆಲ್ಲ ಪ್ರಜೆಗಳು ಕಾಲ ಕಾಲಕ್ಕೆ ಮಳೆಗಳಾಗುದೆ, ಬೆಳೆದು ಬೆಳೆಗಳೆಳೆಯೋಲೆಲ್ಲ ಪ್ರಜೆಗಳೆಲ್ಲರೂ ಧೈರ್ಯದಿಂದಲೇ ಪ್ರಜೆಗಳೆಲ್ಲರೂ ಸೌಖ್ಯದಿಂದಲೇ ಬಾಳುತ್ತಿರುವರೆ. ರಾಜ್ಯಭಾರ ರಚನೆ ಪರಮಂತ್ರಿ ಶೇಖರ ಮಹಾಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಾಗುತ್ತಾ ಬೆಳೆಗಳೆಲ್ಲವನ್ನು ಬೆಳೆದು ಪ್ರಜೆಗಳು ಸುಖ ಸಂತೋಷದಿಂದ ಇರುವರೆ, ಅಲ್ಲದೆ ಹರಿಯ ಧ್ಯಾನವನ್ನು ಮಾಡುತ್ತಿದ್ದ ಭಕ್ತಿ ಪರವಶರಾಗಿರುವರೆ ತಿಳಿಸಿರಿ. ಆಗಬಹುದು ಮಹಾಪ್ರಭು. ಲಾಲಿಸೈ ಪ್ರಭು ಪಾಲಕ ತಿಲಕ, ಲಾಲಿಸೈ ಪ್ರಭು ಮಹಾಪ್ರಭು. ಮಂತ್ರಿ ಶೇಖರ, ಲಾಲಿಸೈ ಪ್ರಭು ಪಾಲಕ ತಿಲಕ, ಲಾಲಿಸೈ ಪ್ರಭು ಕಾಲ ಕಾಲದೋಳು ಮಳೆ ಬೆಳೆಗಳಾಗಿ ಮಹಾಪ್ರಭು. ಕಾಲ ಕಾಲದೋಳು ಮಳೆ ಬೆಳೆಗಳಾಗಿ ಬೆಳೆದ ಬೆಳೆಗಳೆಲ್ಲ ಬೆಳೆದ ಬೆಳೆಗಳೆಲ್ಲ ಸೌಖ್ಯದಿಂದಿಗಾರು. ಲಾಲಿಸೈ ಪ್ರಭು ಪಾಲಕ ತಿಲಕ, ಲಾಲಿಸೈ ಪ್ರಭು. ಮಹಾಪ್ರಭು, ನಿಮ್ಮ ದಯದಿಂದಲೂ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು. ಮತ್ತೇನ ಪಡೆ. ಭೇಷ್, ಬಹಳ ಸಂತೋಷ. ನಿಮ್ಮ ಪೀಠವನ್ನು ಅಲಂಕರಿಸಿರಿ. ಆಗಬಹುದು. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ನಿಮ್ಮ ಆಶ್ರಯದಲ್ಲಿರುವ ನಮ್ಮ ಸೇನಾಪಡೆಯನ್ನು ಯಾವ ರೀತಿ ನಿಮ್ಮ ಶಿಕ್ಷೆಯಲ್ಲಿಟ್ಟುಕೊಂಡಿರಿ ಅದನ್ನು ತಿಳಿಸಿರಿ. ಬೋಪ ಲಾಲಿ ಸಣ್ಣಯ್ಯ ಹೇಳುವೆ ಮಾತ ಬೋಪ ಲಾಲಿ ಸಣ್ಣಯ್ಯ ಬೋಪ ಲಾಲಿ ಸಣ್ಣಯ್ಯ ಹೇಳುವೆ ಮಾತ ಬೋಪ ಲಾಲಿ ಸಣ್ಣಯ್ಯ. ಪ್ರಭು, ಭಲೆ ಭಲೆ. ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯವು ಶತ್ರು ಸೈನ್ಯವನ್ನು ಹಿಂಬಟ್ಟಿಸಿ ಕಾಲ ಕಾಲಕ್ಕೆ ಬರುವ ಕಪ್ಪ ಕಾಣಿಕೆಗಳನ್ನು ಸಕಾಲಕ್ಕೆ ತಂದೊಪ್ಪುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಭೇಷ್, ಬಹಳ ಸಂತೋಷ. ನಿಮ್ಮ ಪೀಠವನ್ನು ಅಲಂಕರಿಸಿ ಚಾಣಾಕ್ಷತೆಯಿಂದ ಕೂಡಿದ ಮಂತ್ರಿ ಇರುವಾಗ
ದಕ್ಷತೆಯಿಂದ ದಂಡನಾಯಕನಿರುವಾಗ ನನಗೇನು ಕೊರತೆ? ಆ ಮಂತ್ರಿಶೇಖರ, ಮಹಾಪ್ರಭು, ಈ ಸಂತೋಷ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ವಿಚಾರವನ್ನು ಚರ್ಚಿಸಬೇಕೆಂದಿರುವನು. ಆಗಬಹುದು, ತಿಳಿಸೋಣ. ಅದೇನೆಂದರೆ, ಸುಂದರವತಿಯಾಗಿ ಯೌವನವತಿಯಾಗಿರುವ ನನ್ನ ಸುಪುತ್ರಿಯಾದ ಬಿಂದುಮತಿಗೆ ಲಗ್ನವನ್ನು ಮಾಡಲು ನಿಶ್ಚಯಿಸಿರುವನು. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ? ಮಹಾಪ್ರಭು, ಈ ವಿಚಾರದಲ್ಲಿ ನನಗೂ ಸಂತೋಷ. ಹಾಗೆ ಆಗಲಿ. ಆಕೆಯನ್ನು ಆಸ್ಥಾನಕ್ಕೆ ಕರೆಯಿಸಿ ಆಕೆಯನ್ನು ಸಹ ವಿಚಾರಿಸಿ ಅವಳ ಅಭಿಪ್ರಾಯವನ್ನು ವಿಚಾರಿಸುವನು. ಆಗಬಹುದು. ಮಹಾಮಂತ್ರಿಗಳೇ, ಮಹಾಪ್ರಭು, ಆ ನನ್ನ ಸುಪುತ್ರಿಯನ್ನು ಆಸ್ಥಾನಕ್ಕೆ ಬರಮಾಡಿ. ಆಗಬಹುದು. ಜನಕನಿಗೆ ನಮಸ್ಕರಿಸುವೆನು. ಸೌಭಾಗ್ಯವತಿ ಅಸ್ತು. ಆ ಅಪ್ಪಾಜಿ, ಪುತ್ರಿ, ಈ ಪೀಠವನ್ನು ಅಲಂಕರಿಸು. ಜನಕ, ನನ್ನನ್ನು ಕರೆಸಿದ ಕಾರಣವೇನು? ಮಗಳೇ ಬಿಂದುಮತಿ, ನಾನು ನಿನಗೆ ವಿವಾಹವನ್ನು ಮಾಡಲು ನಿಶ್ಚಯಿಸಿರುವನು. ಅಲ್ಲದೆ ನಮ್ಮ ಭಾವನವರಾದ ಯುವನಾಶ್ವನ ಸುಪುತ್ರ ಯುವರಾಜ ಮಹಂದಾತನಿಗೆ ನಿನ್ನನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಿರ್ಧರಿಸುವನು. ಇದರಲ್ಲಿ ನಿನ್ನ ಅಭಿಪ್ರಾಯವನ್ನು ತಿಳಿಸುವೆಯಾ? ಅಪ್ಪಾಜಿ, ನಿಮ್ಮ ಅಭಿಪ್ರಾಯಕ್ಕೆ ನಾನು ಪ್ರತಿ ಹೇಳಲು ಸಾಧ್ಯವೇ? ನಿಮ್ಮಿಷ್ಟರಂತೆಯೇ ಆಗಲಿ. ಧನ್ಯನಾದೆ. ನೀನಿನ್ನು ಅಂತಃಪುರಕ್ಕೆ ನಡೆ. ಮಹಾಮಂತ್ರಿಗಳೇ, ಮಹಾಪ್ರಭು, ಈ ವಿಚಾರವನ್ನು ಭಾವನವರಾದ ಯುವನಾಶ್ವರಿಗೆ ಪತ್ರದ ಮುಖಾಲ ಓಲೆಗಾರನೊಂದಿಗೆ ಕಳುಹಿಸಿಕೊಡಿ. ಆಗಬಹುದು. ಸರಸ್ವತಿ, ಚೆಲುವಾದ ಅರವಿಂದ ನಗೆ ಬೀರಿದೆ, ಚೆಲುವಾದ ಅರವಿಂದ ನಗೆ ಬೀರಿದೆ, ಸರಿದಂತ ಸಂಸ್ಕೃತಿ ಮೀರಿದೆ, ಚೆಲುವಾದ ಅರವಿಂದ ಬೀರಿದೆ.
ಲಾಲಿಸುವಾಣಿಸುವೇಣಿ ನೀಲಮಣಿಯಳೆ ನೀಲಮಣಿಯಳೆ ನೀರೇ ಜನಯಳೆ. ಸರಸ್ವತಿ ಸ್ವಾಮಿ ಲಾಲಿಸುವಾಣಿಸುವೇಣಿ ನೀಲಮಣಿಯಳೆ ನೀಲಮಣಿಯಳೆ ನೀರೇ ಜನಯಳೆ. ಸರಸ್ವತಿ ಮುಂದಿನ ವಿವರ ಚಂದದಿ ಬೇಳುವೆ. ಮುಂದಿನ ವಿವರ ಚಂದದಿ ಬೇಳೆ ನಿಧಿ ನಿಧಿಯರ ವೀರ ಪರಿಯನು ಬೇಳೆ. ಸರಸ್ವತಿ ನಿಧಿ ನಿಧಿಯರ ವೀರ ಪರಿಯನು ಬೇಳೆ ಲಾಲಿಸುವಾಣಿಸುವೇಣಿ ನೀಲಮಣಿಯಳೆ ನೀಲಮಣಿಯಳೆ ನೀರೇ ಗಣಯಳೆ. ಸರಸ್ವತಿ ಪರಮಾತ್ಮ ಎಂತಹ ವಿಚಿತ್ರ ನೋಡಿಯೇ ಸರಸ್ವತಿ. ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣನಾದ ಶ್ರೀಮನ್ನಾರಾಯಣನನ್ನೇ ತಿರಸ್ಕರಿಸಿ ನಿಧಿ ನಿಧಿಯರು ಕೋಪವೆಂಬ ವಿಷದ ಜ್ವಾಲೆಗೆ ಸಿಲುಕಿ ಈ ಬ್ರಹ್ಮಲೋಕಕ್ಕೆ ಬರುತ್ತಿರುವರು. ಬರಲಿ ಬರಲಿ ಸರಸ್ವತಿ. ಹೌದು ಸ್ವಾಮಿ, ಹೌದು ನಿಮ್ಮ ಸರಸ್ವತಿ. ಮಾತು ಸತ್ಯವೇ? ಸತ್ಯ ಸರಸ್ವತಿ. ಅಬ್ಬಬ್ಬ, ಹಾಗಾದರೆ ಈ ವಿಧಿನಿಧಿಯರ ಪಂಥವನ್ನು ಏನಾಗುವುದೆಂಬುದಾಗಿ ನಾವು ತಿಳಿದುಕೊಳ್ಳೋಣ. ನೋಡೋಣ. ಬನ್ನಿ. ನಮೋ ನಮೋ ಬ್ರಹ್ಮದೇವ ನಮೋ ನಮಃ. ನಿನಗೆ ಮಂಗಳವಾಗಲಿ ಶನಿರಾಜ. ನಮೋ ನಮೋ ಬ್ರಹ್ಮದೇವ ನಮೋ ನಮಃ. ನಿನಗೆ ಮಂಗಳವಾಗಲಿ ಮಹಾಲಕ್ಷ್ಮಿ. ಓಹೋ, ವಿಧಿ ನಿಧಿಯರು ಒಟ್ಟಿಗೆ ಈ ಬ್ರಹ್ಮಲೋಕದಲ್ಲಿ ಅಂದ ಮೇಲೆ ಗಾಢವಾದ ವಿಚಾರವೇ ಇರಬಹುದು. ಹೌದು ಬ್ರಹ್ಮದೇವ, ವಿಚಾರವೇನು ಬಹಳ ಗಾಢವಾಗಿಯೇ ಇರುವುದು. ನೀವಿಬ್ಬರು ಒಟ್ಟಿಗೆ ಬಂದರೆ ಬಹಳ ಸಂತೋಷವಲ್ಲವೇ ಆದಿಲಕ್ಷ್ಮಿ? ಹೌದು ಬ್ರಹ್ಮದೇವ, ಅಷ್ಟೈಶ್ವರ್ಯಕ್ಕೆ ಅಧಿಪತಿಯಾದ ಈ ಮಹಾಲಕ್ಷ್ಮಿ ಹೆಚ್ಚು, ಕ್ರೂರ ದೃಷ್ಟಿಯಿಂದ ಕಷ್ಟ ಕೊಡುವ ಈ ಶನಿ ಹೆಚ್ಚು. ನೀವೇ ತೀರ್ಮಾನ ಮಾಡಬೇಕು. ವಿಚಾರವೆಂದು ತಿಳಿದರೆ ತಾನೇ ಸರಾಗವೋ ಭಯಂಕರವೆಂದು ತಿಳಿದು ಭಾವಿಸುವುದು ಅಲ್ಲವೇ ಸರಿ ರಾಜ? ಬ್ರಹ್ಮದೇವ, ಸಿರಿಯ ಮತದಿಂದ ಕೊಬ್ಬಿದವರನ್ನು ಮಟ್ಟ ಹಾಕಲು ನಾನು ಸದಾ ಸಿದ್ಧನಾಗಿರುವೆನು. ಆದರೆ ಈ ಮಹಾಲಕ್ಷ್ಮಿ, ಅದಕ್ಕೆ ನಾನೇ ಕಾರಣ ಶನಿರಾಜ. ಯಾವ ವಸ್ತುವನ್ನು ಎಲ್ಲಿ ಇಟ್ಟು ಪೂಜಿಸಬೇಕೋ ಅಷ್ಟೇ ಚೆನ್ನಲ್ಲವೇ ಮಹಾಲಕ್ಷ್ಮಿ? ಅಂದರೆ ಸೃಷ್ಟಿ ಮಾಡಿದವರೇ ರಕ್ಷಣೆ ಮಾಡಬಾರದೋ ಎಂಬ ನಿಮ್ಮ ಮಾತಿನ ಅರ್ಥ. ಛೇ ಛೇ, ಹಾಗಲ್ಲ. ಭಕ್ತಿ ಇರುವ ಕಡೆ ಭಗವಂತನ ವಾಸಸ್ಥಳ, ಐಶ್ವರ್ಯ ಇರುವ ಕಡೆ ಆನಂದ ಉಲ್ಲಾಸ ತುಂಬಿ ತುಳುಕುವುದು ಎಂಬ ಮಾತು ಜ್ಞಾಪಕಕ್ಕೆ ಬಂದಿತ್ತು ಅಷ್ಟೇ. ಬ್ರಹ್ಮದೇವ, ಶನಿರಾಜ, ಈ ಪುರಾಣದ ಮಾತುಗಳಿಂದ ನಮಗೇನು ಪ್ರಯೋಜನವಿಲ್ಲ. ಹೇಳು, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು? ಕುಪಿತನಾಗಬೇಡ ಶನಿರಾಜ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ತಿಳಿಸಿದರೆ ನಿಮ್ಮಿಬ್ಬರಲ್ಲಿ ಹುಟ್ಟುವುದು ತಾರತಮ್ಯ. ಇದು ತಾರತಮ್ಯದ ಮಾತಲ್ಲ ಬ್ರಹ್ಮದೇವ. ಶನಿರಾಜ, ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ತಿಳಿಯುವ ಪ್ರಶ್ನೆ ಹೇಳಿದರೆ ನಿಮ್ಮಿಬ್ಬರು ಸರಿಸಮಾನರು. ಬ್ರಹ್ಮದೇವ, ನಿನಗೆ ಒಂದು ಶಿರಚ್ಛೇದವಾದರೂ ನಮ್ಮಿಬ್ಬರ ನ್ಯಾಯ ಮಾತ್ರ ನಿನಗೆ ಅರ್ಥವಾಗಲಿಲ್ಲ ಅಂದ ಮೇಲೆ ಬೇಡು, ನಾವು ನಮ್ಮ ನ್ಯಾಯ ತೀರ್ಮಾನವನ್ನು ಕೈಲಾಸದಲ್ಲೇ ಮಾಡಿಕೊಳ್ಳುತ್ತೇವೆ. ಹಾಗೆ ಆಗಲಿ. ಯಾರು ಹೆಚ್ಚು ಯಾರು ಕಡಿಮೆ ಎಂದು ಕೈಲಾಸದಲ್ಲೇ ತೀರ್ಮಾನವಾಗಲಿ. ಈ ಬ್ರಹ್ಮ ಸಂಕಲ್ಪವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಈ ವಿಚಾರವು ಆ ಕೈಲಾಸಪತಿಯಾದ ಶಿವನಿಗೆ ತಿಳಿಯಲಿ ಅಲ್ಲವೇ ಸರಸ್ವತಿ? ಹೌದು ಸ್ವಾಮಿ. ಬಾ ಸುಂದರಿ ಓಡಿ ಬಾ ಸುಂದರಿ. ಸರಸ್ವತಿ, ಸ್ವಾಮಿ, ಓಡಿ ಬಾ ಸುಂದರಿ ಬಾ ಸುಂದರಿ ಓಡಿ ಬಾ ಸುಂದರಿ. ನವ ಜೀವನದ ಪ್ರೇಮದ ಸಾಗರಿ
ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ರಾಗಮನದಲ್ಲಿ ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂತಸ ಪಡುತ್ತಿವೆ ಮಾತನಾಡಿಗಳು ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ರಾಗಮನದಲ್ಲಿ ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂತಸ ಪಡುತ್ತಿವೆ ಮಾತನಾಡಿಗಳು ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ತಾರಾನಿಹದ ಮಧ್ಯದಿ ತೋರುವ ರೋಹಿಣಿಯೋ ಕಾಣನಿವಳೂರ್ವಶಿಯೋ ನಾರಿಯೋ ಮಾರನ ಸತಿಯೋ ನಾರಿಯೋ ಮಾರನ ಸತಿಯೋ ಸೂರಗೈರಿಗಳು ಎನ್ನಯ ಮನ್ಮನವಾ ಆ, 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 ಆ. ಶೃಂಗಾರ ತರಂಗಿಣಿ ಅಂಗಜನ ಅರಗಿಣಿಯು ಮಂಗಳ ಚಿಂತಾಮಣಿಯು ಚಂಚಲ ಕಟಾಕ್ಷಗಳಿಂದ ಮಿಂಚಿನ ಬಾಣ ಪರಂಪರೆಗಳಾಗಿ ನನ್ನ ಚಿತ್ತ ಚಂಚಲವನ್ನುಂಟು ಮಾಡುತ್ತಿರುವ ಈ ನವಮೋಹನಾಂಗಿಯು ಯಾರಾಗಿರಬಹುದು? ಎಂತಿಹಳ ಲೋಲ ಲೋಚನೆ ಎಂತಿಹಳ ಲೋಲ ಲೋಚನೆ ಎಂತಿಹಳ ಕಂದೂರು ಮಣಿಯಂತೆ ಕಾದೆ ಕಂದೂರು ಮಣಿಯಂತೆ ಕಾದೆ ಬೀರುವ ಮುಖ
ರಣದೇವತೆಯಂತೆ ಕಂಗೊಳಿಸುತ್ತಿರುವ ಈ ನವಮೋಹನಾಂಗಿಯು ಯಾರಾಗಿರಬಹುದು? ಗಂಧರ್ವ ಕನ್ಯೆ ಅಥವಾ ನಾಗಕನ್ಯೆ ಅಥವಾ ಕಾಡಿನ ಕಿರಾತ ವನಿತೆ? ಚಚೆ, ಇಷ್ಟೊಂದು ರೂಪವತಿಯಾದ ಈಕೆಯು ಕಾಡಿನ ಕಿರಾತ ವನಿತೆಯಾಗಿರಲು ಸಾಧ್ಯವಿಲ್ಲ. ಯಾರೋ ರಾಜಪುತ್ರಿಯೇ ಇರಬೇಕು. ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸಿ ನೋಡುವೆನು. ಎಲೆ ತರುಣಿಮಣಿ, ನಿನ್ನ ಹೆಸರೇನು? ನಿನ್ನ ದೇಶವಾವುದು? ಆಹಾ, ಎಂತಹ ಲಾವಣ್ಯ ಪುರುಷನು ಈತನು. ಈತನನ್ನು ಮಾತನಾಡಿಸಲೇಬೇಕು. ರಾಜಕುಮಾರ, ನನ್ನ ವಿಚಾರವೂ ಹಾಗಿರಲಿ. ನೀವು ಯಾವ ದೇಶದ ರಾಜಕುಮಾರ ಅದನ್ನು ತಿಳಿಸಿದರೆ ನನ್ನ ವಿಚಾರವನ್ನು ತಿಳಿಸುವೆನು. ಹಾಗೇನು? ಹಾಗಾದರೆ ಕೇಳು. ದಾತ್ರಿ ಪಟ್ಟಣದ ಯುವನಾಶ್ವರಾಜನ ಏಕೈಕ ಪುತ್ರ, ಹೆಸರು ಮಾಂದಾತನೆಂದು. ಮಹಾರಾಜ ಸ್ವಾಮಿ. ಹೌದು ದೇವಿ. ರಾಜಕುಮಾರ, ನಾನು ಶತಬಿಂದು ರಾಜರ ಮಗಳಾದ ಬಿಂದುಮತಿ ಎಂದು ನನ್ನನ್ನು ಕರೆಯುವರು. ನಿಮ್ಮನ್ನು ವಿವಾಹವಾಗುವುದಕ್ಕಾಗಿ ಹಲವಾರು ದಿವಸಗಳಿಂದಲೂ ಗೌರಿ ಪೂಜೆಯೇ ನಿರತಳಾಗಿರುವೆನು. ದಯಮಾಡಿ ನನ್ನನ್ನು ಅನುಗ್ರಹಿಸಿ ಸ್ವಾಮಿ. ಆಗಲಿ ದೇವಿ, ನಾವು ಕೂಡ ತಂದೆಯವರಿಂದ ಈಗ ತಾನೇ ಕೇಳಿ ಬಂದೆವು, ನೀನೇ ನನ್ನ ಧರ್ಮಪತ್ನಿ ಎಂದು. ಆದಷ್ಟು ಬೇಗ ನಮ್ಮ ವಿವಾಹವು ನಡೆಯುವುದು. ನಡೆದೇವಿ, ಪಟ್ಟಣಕ್ಕೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ.